ಐತಿಹಾಸಿಕ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿಯ ಹುಂಡಿ ಎಣಿಕೆ ಕಾರ್ಯವು ದೇವಸ್ಥಾನದ ಆವರಣದಲ್ಲಿ ಬ್ಯಾಂಕ್ ಸಿಬ್ಬಂದಿ, ಕಂದಾಯ ಇಲಾಖೆ, ದೇವಸ್ಥಾನ ಸಿಬ್ಬಂದಿಗಳ ಸಹಯೋಗದಲ್ಲಿ ನಡೆಸಲಾಯಿತು. ಮೊದಲು ಹೊರಮಠದಲ್ಲಿ ಮುಜರಾಯಿ ಇಲಾಖೆ ಹಾಗೂ ಕಂದಾಯ ಇಲಾಖೆಯ ತಹಶೀಲ್ದಾರ್ ಹಾಗೂ ದೇವಾಲಯ ಕಾರ್ಯನಿರ್ವಹಣಾಧಿಕಾರಿ ನೇತೃತ್ವದಲ್ಲಿ ಬೆಳಿಗ್ಗೆ 8:30 ರಿಂದ ಮಧ್ಯಾಹ್ನ 1 ಗಂಟೆವರೆಗೆ ಎಣಿಕೆ ಕಾರ್ಯ ನಡೆಯಿತು. ಬಳಿಕ ಒಳಮಠದಲ್ಲಿ ಆರಂಭವಾದ ಎಣಿಕೆ ಕಾರ್ಯ ಸಂಜೆ 6:40ಕ್ಕೆ ಮುಕ್ತಾಯವಾಯಿತು. ಹೊರಮಠದಲ್ಲಿ 19,37,145 ರೂಪಾಯಿ ಹಾಗೂ ಒಳಮಠದಲ್ಲಿ 55,60,580 ರೂಪಾಯಿ ಸಂಗ್ರಹವಾಗಿದ್ದರೆ ದಾಸೋಹದಲ್ಲಿ 5,86,900 ರೂಪಾಯಿ ಸೇರಿ ಒಟ್ಟಾರೆಯಾಗಿ 80,00,000. ದಾವಣಗೆರೆಯ ಪ್ರತಿಷ್ಠಿತ ಜೆಎಚ್ ಪಟೇಲ್ ಅಕಾಡೆಮಿ, ಬಿಐಟಿ ರೋಡ್ ನಿಯರ್ ಹೇಮಾವತಿ ಹಾಸ್ಟೆಲ್, ದಾವಣಗೆರೆ. ಅಡ್ಮಿಷನ್ ಓಪನ್ ನೌ. 84,625 ರು ಹಣ ಸಂಗ್ರಹವಾಗಿದ್ದು, ಸಂಗ್ರಹವಾದ ಹಣವನ್ನು ದಾಸೋಹದಲ್ಲಿ 5,86,900 ಹಣ ಸೇರಿ ಒಟ್ಟಾರೆಯಾಗಿ 80,84,625 ರು ಹಣ ಸಂಗ್ರಹವಾಗಿದ್ದು, ಸಂಗ್ರಹವಾದ ಹಣವನ್ನು ದೇವಸ್ಥಾನದ ಕೆನರಾ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಯಿತು. ಇನ್ನಿತರೆ ಬೆಳ್ಳಿ ವಸ್ತುಗಳನ್ನು ದೇವಸ್ಥಾನಕ್ಕೆ ಒಪ್ಪಿಸಲಾಯಿತು. ಬ್ಯಾಂಕ್ನವರು ಒಂದು ಕೊಡಪ್ಪ ನೆಕ್ಸ್ಟ್ ಮಂತ್ ಎಣಿಕೆ ಈಗಿನ 24/4/2026 ಮಾನ್ಯ ಜಿಲ್ಲಾಡಳಿತ ತಹಸೀಲ್ದಾರ್ ಚಳ್ಳಕೆರೆ ಅವರ ನೇತೃತ್ವದಲ್ಲಿ ತಿಪ್ಪೇಶ್ವರ ಸ್ವಾಮಿಯ ಹುಂಡಿ ಎಣಿಕೆಯನ್ನು ನಡೆಸಿಕೊಳ್ಳಲಾಗ್ತಾ ಇದೆ. 9:30ಕ್ಕೆ ಹೊರಮಠದಿಂದ ಹುಂಡಿ ಹೆಚ್ಚಿ ಒಂದು ಅದರಲ್ಲಿ 19,57,145 ರೂಪಾಯಿ ಹುಂಡಿ ಎಣಿಕೆ ಮಾನ್ಯ ಬ್ಯಾಂಕ್ ಕೆನರಾ ಬ್ಯಾಂಕ್ ಮ್ಯಾನೇಜರ್ ಅವರಿಗೆ ಪಾವತಿಸಿ ರಸೀದಿ ತಯಾರಾಗಿರುತ್ತದೆ. ಈಗ ಹೊರಮಠದಲ್ಲಿ ಸನ್ನಿಧಿಯಲ್ಲಿ ತಿಪ್ಪೇಶ್ವರ ಸ್ವಾಮಿಯ ಹುಂಡಿ ಎಣಿಕೆಯನ್ನು ನಡೆಸಿಕೊಳ್ಳಲಾಗ್ತಿದೆ. ತಾಲೂಕು ಆಡಳಿತದಿಂದ ವಿಎಗಳು, ನಮ್ಮ ಶಿರಸ್ದಾರರು ಹಾಗೆ ಎಲ್ಲ ಪೂರ್ತಿ ಕಾಣಿಸ್ಕೊಂಡಿವೆ. ಹಾಗೆ ಸಹಾಯಕವಾಗಿ ನಮ್ಮ ವಿದ್ಯಾರ್ಥಿ ಶಾಲೆಯ ಮಕ್ಕಳು ಸಹ ಬಂದಿದ್ದಾರೆ ಸಹಕಾರ ಮಾಡುತ್ತೆ. ಹಾಗೆ ಈ ಹಣವನ್ನೆಲ್ಲ ಹಿಂದೆ ಬ್ಯಾಂಕಿಗೆ ಜಮಾ ಮಾಡಿ ದೇವಸ್ಥಾನದ ದೈನಂದಿನ ಆಡಳಿತ, ಅಭಿವೃದ್ಧಿ ಮತ್ತು ಭಕ್ತಾದಿಗಳಿಗೆ ಮೂಲಭೂತ ಸೌಕರ್ಯ ಕಲ್ಪಿಸಲು ಬಳಸಲಾಗ್ತದೆ. ಆದ್ದರಿಂದ ಎಲ್ಲರೂ ಸಹ ತಮ್ಮ ದೇವರಿಗೆ ಅರ್ಪಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಕೇಳ್ಕೊಳ್ತೀವಿ. ಯಾವುದೇ ಹಣ ಸರ್ಕಾರಕ್ಕೆ ಹೋಗೋದಿಲ್ಲ. ದೇವಸ್ಥಾನದ ಅಭಿವೃದ್ಧಿ ಮತ್ತು ಆಡಳಿತಕ್ಕೆ ವಿನ್ಯಾಸ ಆಗ್ತದೆ. ಆದ್ದರಿಂದ ಎಲ್ಲರೂ ಸಹ ಈ ಅಂಶವನ್ನು ಮನದಲ್ಲಿಟ್ಟು ನೀವು ದೇವರಿಗೆ ಅರ್ಪಿಸಬೇಕೆಂದು ಈ ಮೂಲಕ ಕೇಳ್ಕೊಳ್ತೀವಿ. 24/4/2024 ಈ ಹಿಂದೆ ಮಾರ್ಚ್ ತಿಂಗಳಿನಲ್ಲಿ ದಿನಾಂಕ 6/3/2026 ನಡೆದ ಜಾತ್ರಾ ಮಹೋತ್ಸವದ ಪೂರ್ವಭಾವಿಯಾಗಿ ಹುಂಡಿ ಎಣಿಕೆ ಮಾಡಲಾಗಿತ್ತು. ಹಾಗೂ ಜಾತ್ರೆ ನಡೆದ ಮೇಲೆ ಒಂದೂವರೆ ತಿಂಗಳ ಅಂತರದಲ್ಲಿ ಮತ್ತೆ ಹುಂಡಿಯನ್ನು ತೆಗೆಯಲಾಗಿದೆ. ನಮ್ಮ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ಹಾಗೂ ತಹಸೀಲ್ದಾರರ ಆದೇಶದಂತೆ ಈ ಹುಂಡಿ ಎಣಿಕೆ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳು, ಗ್ರಾಮ ಸಹಾಯಕರು ಹಾಗೂ ನಮ್ಮ ಆರೈಗಳು ಹಾಗೂ ಎಲ್ಲ ಶಿರಸ್ದಾರರು ಹಾಗೂ ಈ ಒಂದು ಪ್ರತಿ ಸರಿಯೂ ಈ ಶಾಲೆಯ ಮಕ್ಕಳು ಸಹ ಒಂದು ಈ ಎಣಿಕೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೂ ಸಹ ಗುರು ತಿಪ್ಪೇಶ್ವರ ಸ್ವಾಮಿ ಒಳ್ಳೆಯದು ಮಾಡಲಿ ಅಂತ ಆಶಿಸುತ್ತಾ, ಹಾಗೂ ಈ ಹೊಸದಾಗಿ ಏನು ನಾವು ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಈಗ ಕ್ರಮ ಕೈಗೊಂಡಿದ್ದೀವಿ ಮನೆ ಜಿಲ್ಲಾಧಿಕಾರಿಗಳು. ಅದಕ್ಕೆ ಎಲ್ಲ ಭಕ್ತಾದಿಗಳು ತನು ಮನ ಧನ ಅರ್ಪಿಸಿ ಇನ್ನು ತಿಪ್ಪೇರುದ್ರ ಸ್ವಾಮಿ ದೇವಸ್ಥಾನದ ಶ್ರೇಯೋಭಿವೃದ್ಧಿಗೆ ಎಲ್ಲರೂ ಹಣವನ್ನು ಸಲ್ಲಿಸಿ ಇನ್ನು ಯಶಸ್ಸಿಗೆ ಕಾರಣಕರ್ತರಾಗಲಿ ಅಂತ ಹೇಳಿ ಭಕ್ತಾದಿಗಳಲ್ಲಿ ಮನವಿ ಮಾಡಿಕೊಳ್ತಾ ಈ
ಈ ಎಣಿಕೆ ಕಾರ್ಯಕ್ರಮವನ್ನು ಈ ದಿನ ಸಾಯಂಕಾಲ 5 ಗಂಟೆಗೆ